ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಭೂಮಿಕಾ. ಇವತ್ತು ನಾನು ನಮ್ಮ ಮಲೆನಾಡು ಸೈಡ್ ಸ್ಪೆಷಲ್ ಆದಂತಹ ಅಕ್ಕಿ ಶಾವಿಗೆ, ಒತ್ತು ಶಾವಿಗೆ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ಈ ಚೊಂಬಲ್ಲಿ 3 ಚೊಂಬು ಆಗುವಷ್ಟು ನೀರನ್ನು ಹಾಕ್ಕೊಬೇಕು. ನಾನಿಲ್ಲಿ 1 kg ಹಿಟ್ಟಿಗೆ ಈ ಚೊಂಬಲ್ಲಿ 3 ಚೊಂಬು ನೀರನ್ನು ತಗೊಂಡಿದ್ದೀನಿ. ಈ 3 ಚೊಂಬು ನೀರಿನ ಒಂದು ಪಾತ್ರೆಗೆ ಹಾಕ್ಕೊಂಡು ಅದಕ್ಕೆ ಉಪ್ಪು, ಸ್ವಲ್ಪ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಬೇಕು. ನೀವು ತುಪ್ಪನಾದರೂ ಹಾಕ್ಕೋಬೋದು, ಕೊಬ್ಬರಿ ಎಣ್ಣೆ ಆದರೂ ಯೂಸ್ ಮಾಡ್ಬೋದು. ಎರಡರಲ್ಲಿ ಯಾವ್ದು ಹಾಕಿದ್ರೂ ಚೆನ್ನಾಗಿರುತ್ತೆ, ಶಾವಿಗೆ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ ಅದು ನೀರು ಕುದಿ ಬರೋವರೆಗೂ ಬಿಟ್ಕೊಳ್ಳೋಣ. ಆ ನೀರು ಕುದಿ ಬಂದ ಮೇಲೆ ಅದಕ್ಕೆ ನೀವು ಯಾವ ಅಕ್ಕಿ ಹಿಟ್ಟನ್ನು ಬೇಕಾದ್ರೂ ಯೂಸ್ ಮಾಡ್ಬೋದು. ಏನು ಮಾರ್ಕೆಟಲ್ಲಿ ವೆರೈಟಿ ಅಕ್ಕಿ ಹಿಟ್ಟುಗಳು ಸಿಗುತ್ತೆ, ಬ್ರ್ಯಾಂಡು. ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಇಲ್ಲಿ. ಆ ನೀರಿಗೆ 1 kg ಹಿಟ್ಟು ಬೇಕೇ ಬೇಕಾಗತ್ತೆ. ನೀವು ಈ ಶಾವಿಗೆಗೆ ಹಿಟ್ಟು ಕೂಡಿಸುವಾಗ ತುಂಬ ಮೆತ್ತಗೆ ಮಾಡ್ಕೊಬೇಡಿ, ಶಾವಿಗೆ ಚೆನ್ನಾಗಿ ಬರಲ್ಲ, ಅಂಟಾಗುತ್ತೆ. ಶಾವಿಗೆ ಯಾವತ್ತಿದ್ರೂ ಉದುರಿದ್ರೇ ಚೆಂದ ತಿನ್ನಲಿಕ್ಕೆ. ಹಾಗಾಗಿ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕಿ, ಈ ಥರ ನೋಡಿ ಹಿಟ್ಟು ಹಾಕಿಬಿಟ್ಟು ಚೆನ್ನಾಗಿ ಮುದ್ದೆ ತಿರುಗಿಸೋವಂಥ ಕೋಲಲ್ಲಿ ತಿರುಗಿಸ್ಕೊಳ್ಳಿ ಹಿಟ್ಟನ್ನು ಚೆನ್ನಾಗಿ. ಎಲ್ಲೂ ನೀರು ಉಳ್ಕೊಬಾರ್ದು. ನೀಟಾಗಿ ಎಲ್ಲ ಸೈಡು ತಿರುಗಿಸ್ಬಿಟ್ಟು ಹಿಟ್ಟು ನೀರಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಯಾವುದೇ ಕಾರಣಕ್ಕೂ ಮೆತ್ತಗಂತೂ ಮಾಡ್ಕೊಬೇಡಿ, ಸ್ವಲ್ಪ ಹುಡಿಯಾಗಿ ಮಾಡಿಕೊಂಡ್ರೇ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ತಿರುಗಿಸ್ಕೊಂಡು ಈ ಹದಕ್ಕೆ ಮಾಡ್ಕೊಬೇಕು ಹಿಟ್ಟನ್ನು. ತುಂಬ ಚೆನ್ನಾಗಿ ಬರುತ್ತೆ ಶಾವಿಗೆ. ನೋಡಿ, ಕೈಯಲ್ಲಿ ಮುಟ್ಟಿ ನೋಡಿದಾಗ ಅಂಟ್ಕೋಬಾರ್ದು ನಿಮ್ಮ ಕೈಗೆ ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿದೆ. ಈ ಹಿಟ್ಟನ್ನು ಒಂದು 5 ನಿಮಿಷ ನೀವು ಅರಳಕ್ಕೆ ಬಿಡಿ, ಸಿಮ್ಮಲ್ಲಿ ಉರಿಯಲ್ಲಿ ಮುಚ್ಚಿಟ್ಬಿಟ್ಟು. ಅದು ಅರಳಿದ ಮೇಲೆ ಈ ಥರ ತೆಗೆದುಬಿಟ್ಟು ಒಂದು ಅಗಲವಾದ ತಟ್ಟೆಗೆ ಹಾಕ್ಕೊಂಡು ಹಿಟ್ಟನ್ನು ಚೆಂದ ಮಾಡಿ ಕಲಿಸ್ಕೋಬೇಕು. ಸ್ವಲ್ಪ ಹಿಟ್ಟು ಆರೋಕ್ಕೆ ಬಿಡಿ. ಆರಿದ ಮೇಲೆ ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಬೇಕು ಹಿಟ್ಟನ್ನು. ಕಲಿಸ್ಕೊಂಡಿದ್ದಾದಮೇಲೆ ಆ ಹಿಟ್ಟನ್ನು ಸಣ್ಣ ಉಂಡೆಗಳಾಗಿ ಮಾಡ್ಕೊಬೇಕು. ನಿಮ್ಮ ಶಾವಿಗೆ ಮಿಷಿನ್ಗೆ ಎಷ್ಟು ಹಿಡಿಸುತ್ತೆ ಅಷ್ಟು ದಪ್ಪ ಒಂದು ಮೀಡಿಯಮ್ ಸೈಜಲ್ಲಿ ಉಂಡೆನ ಮಾಡ್ಕೊಬೇಕು. ನೋಡಿ, ಈ ಥರ ಚೆನ್ನಾಗಿ ಉಂಡೆ ಮಾಡ್ಕೊಳ್ಳಿ. ಆ ಶಾವಿಗೆ ಮಿಷಿನಿಗೆ ಸ್ವಲ್ಪ ಉದ್ದ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಉಂಡೆಗಳನ್ನು. ನಾನು ಈ ಸೈಜಿಗೆ ಮಾಡ್ಕೊಂಡಿದ್ದೀನಿ. ಈ ಥರ ಒಂದು ಕಡೆ ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಸಿ ಉಂಡೆಗಳನ್ನ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಸ್ವಲ್ಪ ಇದೆಲ್ಲ ಬಿಸಿ ಇರುವಾಗಲೇ ಪ್ರೋಸೆಸ್ ಮಾಡ್ಕೊಬೇಕು. ಇಲ್ಲ ಅಂದರೆ ಸ್ವಲ್ಪ ಹಿಟ್ಟು ಗಟ್ಟಿಯಾದರೆ ಒತ್ತೋದು ಕಷ್ಟ ಆಗುತ್ತೆ. ನಾನಿಲ್ಲಿ ತೆಂಗಿನಕಾಯಿ ಚಿಪ್ಪನ್ನು ಯೂಸ್ ಮಾಡ್ತಾಯಿದ್ದೀನಿ. ತೆಂಗಿನಕಾಯಿ ಚಿಪ್ಪನ್ನು ಈ ಥರ ಮಾಡಿಟ್ಕೊಂಡಿದ್ದೀನಿ ನಾನು ಶಾವಿಗೆ ಮಾಡಲಿಕ್ಕೆ ಅಂತಲೇ. ಶಾವಿಗೆ ಮಿಷಿನಿಗೆ ಚೆನ್ನಾಗಿ ಈ ಥರ ಎಲ್ಲ ಒಳಗೆ ಮತ್ತು ಮೇಲ್ಗಡೆ ಎಲ್ಲ ಎಣ್ಣೆ ಹಚ್ಕೊಂಡು, ಈ ತೆಂಗಿನಕಾಯಿ ಚಿಪ್ಪಿಗೂ ಕೂಡ ಎಣ್ಣೆ ಹಚ್ಕೊಬೇಕು. ಆವಾಗ ಅಂಟೋದಿಲ್ಲ ಶಾವಿಗೆ. ನಂತರ ಈ ಥರ ಚಿಪ್ಪಲ್ಲಿ ಹಿಡಿದ್ಬಿಟ್ಟು ಒತ್ತಿಬಿಟ್ಟು ಶಾವಿಗೆನ ನೀಟಾಗಿ ಆ ಶಾವಿಗೆಗೆ ಒಂದು ಶೇಪ್ ಕೊಡಬೇಕು. ಸೇಮ್ ಇಡ್ಲಿ ಥರಾನೇ ಬರುತ್ತೆ ನಿಮಗೆ ಶೇಪು, ಚಿಪ್ಪಲ್ಲಿ ಮಾಡೋದ್ರಿಂದ. ಬೇರೆ ಯಾವ ಬೌಲ್ಸ್ ಯೂಸ್ ಮಾಡಿದ್ರೂ ನಿಮ್ಗೆ ಅಷ್ಟು ಚೆನ್ನಾಗಿ ಬರಲ್ಲ. ಕೆಲವರು ಸಾರಿನ ಸೌಟ್ಗಳನ್ನ ಕೂಡ ಯೂಸ್ ಮಾಡ್ತಾರೆ, ಮೀಡಿಯಮ್ ಸೈಜು. ಅದರಲ್ಲೂ ಶೇಪ್ ಇದೇ ಥರ ಬರುತ್ತೆ ಚೆನ್ನಾಗಿ. ಬಟ್ ಚಿಪ್ ಯೂಸ್ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಇಡ್ಲಿ ಸೆಟ್ಟಿಗೆ ಎಣ್ಣೆ ಹಚ್ಚಿಬಿಟ್ಟು ಇಡ್ಲಿ ಸೆಟ್ಟಲ್ಲಿಟ್ಟು ಬೇಯಿಸ್ಕೊಳ್ಳಿ. ಶೇಪ್ ಹಾಳಾಗೋದಿಲ್ಲ, ಚೆನ್ನಾಗಿ ಬರುತ್ತೆ ಶೇಪು. ಸೇಮ್ ಇಡ್ಲಿ ಥರಾನೇ ಬರುತ್ತೆ. ಇದನ್ನು ಹೀಗೆ ಇಡ್ಲಿ ಸೆಟ್ಟಲ್ಲಿ ಇಟ್ಬಿಟ್ಟು ನೀರು ಕುದಿ ಬಂದ ಮೇಲೆ ಇಡ್ಲಿ ಸೆಟ್ಟಲ್ಲಿ ಇಟ್ಟಂತಹ ಶಾವಿಗೆನ ಕಡ್ಬಿನ ತಪ್ಪಲೆ ಒಳಗಡೆ ಇಟ್ಬಿಟ್ಟು ಅದನ್ನು ಒಂದು 20 ಮಿನಿಟ್ಸ್ ನೀವು ಬೇಯಿಸ್ಕೊಳ್ಬೇಕಾಗತ್ತೆ. 20 ಮಿನಿಟ್ಸು ಚೆನ್ನಾಗಿ ಹವೆಯಲ್ಲಿ ಬೆಂದ ಮೇಲೆ ಅದನ್ನು ಒಂದು ಪಾತ್ರೆಗೆ ಈ ಥರ ತೆಗೆದು ಹಾಕ್ಕೊಬೇಕಾಗತ್ತೆ. ಬಿಸಿ ಇರುವಾಗಲೇ ತೆಗೆದು ಹಾಕ್ಕೊಂಡ್ರೆ ನೋಡಿ ಶಾವಿಗೆ ರೆಡಿ ಆಯಿತು. ತುಂಬ ಚೆನ್ನಾಗಿ ಉದುರಾಗಿ ಬಂದಿರುತ್ತೆ. ಮಟನ್ ಸಾಂಬಾರ್ ಜೊತೆ, ಚಿಕನ್ ಸಾಂಬಾರ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.
ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.